ಮನಸ್ಸುಗಳಿಗೆ ನಮಸ್ಕಾರ. ಈ ಆಧುನಿಕ ಜಗತ್ತಿನಲ್ಲಿ ಮನುಷ್ಯನಿಗೆ ಶಿಕ್ಷಣ ಖಂಡಿತವಾಗಿಯೂ ಅನಿವಾರ್ಯ. ಒಂದು ಕಾಲದಲ್ಲಿ ಈ ಶಿಕ್ಷಣದಿಂದ ಹೆಣ್ಣು ಮಕ್ಕಳನ್ನ ದೂರ ಇಡಲಾಗ್ತಾ ಇತ್ತು. ಇನ್ನು ಕಣ್ಣು ಕಾಣದ ಅಂಧರು ಶಿಕ್ಷಣ ಕಲಿಯೋದು ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಆದ್ರೆ ಈ ಎರಡೂ ವಿಷಯಗಳನ್ನ ಬದಲಾಯಿಸಿ ಕ್ರಾಂತಿ ಮಾಡಿದ ಇಬ್ಬರ ಹೆಸರನ್ನ ನಾವಿಂದು ನೆನೆಯಲೇಬೇಕು. ಆ ಇಬ್ಬರು ಸ್ಮರಣೀಯ ವ್ಯಕ್ತಿಗಳು ಯಾರು? ಅವರು ಮಾಡಿದ ಕ್ರಾಂತಿ ಏನು? ನೋಡೋಣ ಈ ವಿಶೇಷ ವರದಿಯಲ್ಲಿ. ಇದು ಈ ಕ್ಷಣದ ಸುದ್ದಿ ವಿಶೇಷ. ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಶಿಕ್ಷಣ ಮತ್ತು ಜ್ಞಾನದ ದಾರಿಯಲ್ಲಿ ಕತ್ತಲನ್ನ ಹೋಗಲಾಡಿಸಿ ಬೆಳಕು ತಂದ ಇಬ್ಬರು ಮಹಾನ್ ಸಾಧಕರ ಜನ್ಮದಿನಗಳು ಜನವರಿ 3 ಮತ್ತು 4ರಂದು ಬರುತ್ತವೆ. ಈ ಇಬ್ಬರು ವ್ಯಕ್ತಿಗಳು ಜಗತ್ತಿಗೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಇಂದು ನಾವು ಅನುಭವಿಸ್ತಾ ಇರೋ ಶೈಕ್ಷಣಿಕ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಿಂದೆ ಅವರ ಅಪಾರ ತ್ಯಾಗ ಹಾಗೂ ಶ್ರಮ ಇದೆ. ಜನವರಿ 3ರಂದು ಜನಿಸಿದ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ. ಅಕ್ಷರ ಎಂಬುದು ಕೇವಲ ಪುರುಷರಿಗೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿದ್ದ ಕಾಲದಲ್ಲಿ ಅಡೆತಡೆಗಳ ನಡುವೆಯೂ ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಡಿದ್ದ ಧೀಮಂತ ಮಹಿಳೆ ಇವರು. ತಮ್ಮ ಪತಿ ಜ್ಯೋತಿಬಾ ಫುಲೆ ಅವರ ಸಹಕಾರದೊಂದಿಗೆ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದ್ರು. ಅಂದು ಅವರು ಎದುರಿಸಿದ ಅವಮಾನ, ಟೀಕೆಗಳು ಮತ್ತು ಸವಾಲುಗಳೇ ಇಂದು ಕೋಟ್ಯಂತರ ಮಹಿಳೆಯರು ಶಾಲಾ ಕಾಲೇಜು ಮೆಟ್ಟಿಲೇರಲು ಭದ್ರವಾದ ಬುನಾದಿಯಾಗಿವೆ. ಹೆಣ್ಣು ಮಕ್ಕಳು ಶಿಕ್ಷಿತರಾದ್ರೆ ಇಡೀ ಕುಟುಂಬವೇ ಸುಶಿಕ್ಷಿತವಾಗುತ್ತದೆ ಎಂಬ ಅವರ ದೂರದೃಷ್ಟಿ ಭಾರತದ ಸಾಮಾಜಿಕ ಚಿತ್ರಣವನ್ನೇ ಬದಲಿಸಿತು. ಇನ್ನು ಜನವರಿ 4ರಂದು ಲೂಯಿಸ್ ಬ್ರೈಲ್ ಅವರ ಜನ್ಮದಿನ. ಬಾಲ್ಯದಲ್ಲಿ ಆಕಸ್ಮಿಕವಾಗಿ ದೃಷ್ಟಿ ಕಳೆದುಕೊಂಡ ಲೂಯಿಸ್ ದೃಷ್ಟಿಹೀನರೂ ಕೂಡ ಎಲ್ಲರಂತೆ ಶಿಕ್ಷಣ ಪಡೆಯಬೇಕು ಎಂಬ ಛಲದಿಂದ ಬ್ರೈಲ್ ಲಿಪಿಯನ್ನ ಕಂಡುಹಿಡಿದ್ರು. ಚುಕ್ಕೆಗಳ ಮೂಲಕ ಅಕ್ಷರಗಳನ್ನ ಗ್ರಹಿಸುವ ಈ ಸಂಶೋಧನೆಯು ಇಡೀ ವಿಶ್ವದ ದಿವ್ಯಾಂಗ ಚೇತನರ ಪಾಲಿಗೆ ಸಂಜೀವಿನಿಯಾಯಿತು. ಈ ಲಿಪಿಯ ಸಹಾಯದಿಂದ ಇಂದು ಅಸಂಖ್ಯಾತ ದೃಷ್ಟಿಹೀನರು IAS ಅಧಿಕಾರಿಗಳಿಂದ ಹಿಡಿದು ವಿಜ್ಞಾನಿಗಳವರೆಗೆ ಉನ್ನತ ಹುದ್ದೆಗಳನ್ನ ಅಲಂಕರಿಸುತ್ತಿದ್ದಾರೆ. ಕಣ್ಣಿಲ್ಲದಿದ್ರೂ ಜ್ಞಾನದ ಕಣ್ಣನ್ನ ತೆರೆಸುವಲ್ಲಿ ಬ್ರೈಲ್ ಲಿಪಿ ಒಂದು ಅದ್ಭುತ ಮಾಧ್ಯಮವಾಗಿದೆ. ಹೀಗೆ ಅಂಧರ ಕತ್ತಲ ಬದುಕಿಗೆ ಹೊಸ ದಿಕ್ಕು ತೋರಿಸಿದ ಲೂಯಿಸ್ ಬ್ರೈಲ್ ಜಗತ್ತಿನ ಎಲ್ಲ ಅಂಧರ ಪಾಲಿನ ಶಾಶ್ವತ ಬೆಳಕು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಆದ್ರೆ ವಿಚಿತ್ರ ನೋಡಿ, ಇಂದಿನ ಸಮಾಜದಲ್ಲಿ ನಮಗೆ ದಾರಿ ತೋರಿದ ಇಂತಹ ನೈಜ ಸಾಧಕರನ್ನ ಸ್ಮರಿಸುವವರು ಕಡಿಮೆಯಾಗ್ತಿದ್ದಾರೆ. ಜನಪ್ರಿಯ ಸಿನಿಮಾ ತಾರೆಯರ ಮೇಲೆ ಇರುವ ಆಸಕ್ತಿ, ನಮ್ಮ ಬದುಕನ್ನ ರೂಪಿಸಿದ ಇಂತಹ ಮಹನೀಯರ ಬಗ್ಗೆ ಇಲ್ಲದಿರೋದು ನಿಜಕ್ಕೂ ವಿಷಾದನೀಯ. ಆದ್ರೆ ನಾವು ಕೃತಜ್ಞತಾ ಭಾವವನ್ನ ಮರೆಯಬಾರದು. ಸಮಾಜದ ಮೌಲ್ಯಗಳನ್ನ ಉಳಿಸಿಕೊಳ್ಳಲು ಇಂತಹ ಮಹಾಚೇತನಗಳ ಪರಿಚಯವನ್ನ ಮುಂದಿನ ಪೀಳಿಗೆಗೆ ಮಾಡಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಹಾಗಾಗಿ ಸಾವಿತ್ರಿಬಾಯಿ ಫುಲೆ ಹಾಗೂ ಲೂಯಿಸ್ ಬ್ರೈಲ್ ಅವರನ್ನ ನಾವು ಈ ದಿನಗಳಲ್ಲಾದ್ರೂ ಒಮ್ಮೆ ನೆನೆಸ್ಕೊಳ್ಳೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ ವಿಶೇಷ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.